ಎರಡನೇ ಬಾರಿ WPL ಚಾಂಪಿಯನ್ ಇದೀಗ RCB ಪಾಲಾಗಿದೆ. ಎರಡನೇ ಬಾರಿ ನಾರಿಯರ ಮುಡಿಗೇರಿರುವಂತದ್ದು ಕಪ್. ಡೆಲ್ಲಿ ಕ್ಯಾಪಿಟಲ್ಸ್ RCB ಮಧ್ಯೆ ನಿನ್ನೆ ರೋಚಕ ಫೈನಲ್ ನಡೆಯಿತು. ಈ ಒಂದು ಫೈನಲ್ ನಲ್ಲಿ RCBಗೆ ಗೆಲುವಿನ ಪಟ್ಟ ಸಿಕ್ಕಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಮಣಿಸಿ ಕಪ್ ಅನ್ನ ಗೆದ್ದು ಇದೀಗ RCB ನಾರಿಯರು ಬೀಗ್ತಾ ಇದ್ದಾರೆ. ಎರಡನೇ ಬಾರಿ WPL ಚಾಂಪಿಯನ್ ಆದ RCB ಎರಡನೇ ಬಾರಿ ನಾರಿಯರ ಮುಡಿಗೇರಿದ ಕಪ್. ಫೈನಲ್ ನಡೆದಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಮಣಿಸಿ ಕಪ್ ಅನ್ನ ಗೆದ್ದಿದೆ ಇದೀಗ RCB. ಸ್ಮೃತಿ ಮಂದಾನ ಅಬ್ಬರಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಉಡೀಸಾಗಿರುವಂತದ್ದು. 37 ರನ್ ಬಾರಿಸಿ ಅಬ್ಬರಿಸಿದಂತಹ ನಾಯಕಿ ಸ್ಮೃತಿ ಮಂದಾನ 79 ರನ್ಗಳ ಸುರಿಮಳೆಯನ್ನ ಸುರಿಸಿದ ಜಾರ್ಜಿಯಾ ಬಾಲ್. ಗುಜರಾತ್ನ ವಡೋದರಲ್ಲಿ ನಡೆದಂತಹ ಪಂದ್ಯ ಇದು. ಇದೀಗ RCB ಮುಡಿಗೇರಿದೆ ಕಪ್. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ 17 ವರ್ಷಗಳ ಕಾಲ ಟ್ರೋಫಿಗಾಗಿ ಸೆಣಸಾಡಿದ್ದಂತಹ RCB ಪುರುಷರ ತಂಡ ಕಳೆದ ವರ್ಷ ತನ್ನ 18ನೇ ಆವೃತ್ತಿಯಲ್ಲಿ ಟ್ರೋಫಿಗೆ ಮುತ್ತಿಟ್ಟಿತ್ತು. ಅದರ ಹಿಂದಿನ ವರ್ಷವೇ RCB ಮಹಿಳಾ ತಂಡ ತನ್ನ 2ನೇ ಆವೃತ್ತಿಯಲ್ಲಿ ಟ್ರೋಫಿಯನ್ನ ಗೆದ್ದು ಮಾದರಿಯಾಗಿತ್ತು. ಇದೀಗ ಮತ್ತೊಮ್ಮೆ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿರುವ ಬೆಂಗಳೂರು ಮಹಿಳಾ ತಂಡ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ಮಾತನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ನಮ್ಮ RCB. ಈ ಮೂಲಕ RCB ಫ್ರಾಂಚೈಸಿ ಸತತ 3 ವರ್ಷ ಟ್ರೋಫಿಯನ್ನ ಗೆದ್ದು ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದೆ. ಪುರುಷರ ತಂಡವನ್ನ ಪ್ರೋತ್ಸಾಹಿಸುತ್ತಾ ಬರುತ್ತಿದ್ದ ಅಭಿಮಾನಿಗಳು ಮಹಿಳಾ ತಂಡದ ಗೆಲುವನ್ನ ಹೆಮ್ಮೆಯಿಂದ ಕೊಂಡಾಡಿದ್ದಾರೆ. ಕೊನೆಯ ರನ್ ಸಿಡಿಸುತ್ತಿದ್ದಂತೆ ಅಭಿಮಾನಿಗಳು ಮಹಿಳಾ ಮಣಿಗಳು ಮೈದಾನದಲ್ಲೇ ಕುಣಿದು ಕುಪ್ಪಳಿಸಿದ್ರು. RCB ಪರ ಹರ್ಷೋದ್ಗಾರವನ್ನ ಕೂಗುತ್ತಾ ಗೆಲುವಿನ ಕೇಕೆಯನ್ನ ಹಾಕಿದ್ದಾರೆ. ಆದರೆ ಕಳೆದ 3 ಆವೃತ್ತಿಗಳಲ್ಲೂ ಕೂಡ ಫೈನಲ್ನಲ್ಲಿ ಸೋತಿದ್ದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಸತತ 4ನೇ ಬಾರಿಯೂ ಕೂಡ ರನ್ನರ್ ಅಪ್ ಪ್ರಶಸ್ತಿಗೆ ತೃಪ್ತಿಗೊಂಡಿತ್ತು.